ನಮಸ್ಕಾರ. ಚಾಮರಾಜನಗರ ಎಂಪಿ ಯಾರು, ನಿಮ್ಮ ಮತ ಯಾರಿಗೆ? ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಹೇಶ್ ಅಂತ. ಪ್ರಕೃತಿ ಸೌಂದರ್ಯ, ರಾಜಕೀಯ ಲೆಕ್ಕಾಚಾರ, ಜಾತಿ ಗಣಿತ, ಸೈದ್ಧಾಂತಿಕ ಗುದ್ದಾಟ ಈ ಎಲ್ಲವನ್ನ ಮಿಶ್ರಣ ಮಾಡಿದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಎಸ್ಸಿ ಮೀಸಲ ಕ್ಷೇತ್ರ. ಪ್ರಮುಖವಾಗಿ ಹಾಲಿ ಸಂಸದರಾಗಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಬರೋಬ್ಬರಿ 6 ಬಾರಿ ಗೆಲುವನ್ನು ಸಾಧಿಸಿರುವಂತಹ ಕ್ಷೇತ್ರ. 4 ಬಾರಿ ಕಾಂಗ್ರೆಸ್ನಿಂದ, 1 ಬಾರಿ ಬಿಜೆಪಿಯಿಂದ, 1 ಬಾರಿ ಜೆಡಿಯುನಿಂದ. ಇಂತಹ ಹಿರಿಯ ನಾಯಕರು ಈ ಬಾರಿ ಚುನಾವಣಾ ಅಖಾಡದಿಂದ ಹಿಂದೆ ಸರಿದಿದ್ದಾರೆ. ಹೊಸ ಮುಖದ ಪರಿಚಯ ಆಗಿದೆ ಕಾಂಗ್ರೆಸ್ನಲ್ಲಿ, ಬಿಜೆಪಿಯಿಂದ ಹೊಸ ಮುಖದ ಪರಿಚಯವಾಗಿದೆ. ಈ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಪಿಚ್ ಹೇಗಿದೆ? ಮತದಾರ ಯಾರ ಪರವಾಗಿ ಮತವನ್ನು ಚಲಾವಣೆ ಮಾಡ್ತಾನೆ? ಅದರ ಕಂಪ್ಲೀಟ್ ರಿಪೋರ್ಟ್ ಅನ್ನು ಈ ಬುಲೆಟಿನ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ಒಂದು ಕಡೆ ದೇಶದಾದ್ಯಂತ ಲೋಕಸಭಾ ಚುನಾವಣೆಯ ಕಾವು ಕೂಡ ಜೋರಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಬಾರಿ ಗ್ಯಾರಂಟಿಗಳ ಸದ್ದು ಆಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ದಿನದಿಂದ ದಿನಕ್ಕೆ ಅಖಾಡ ರಂಗೇರ್ತಾ ಇದೆ. 2 ಗ್ಯಾರಂಟಿಗಳು ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಮೋದಿ ಗ್ಯಾರಂಟಿ ದೇಶದಾದ್ಯಂತ, ಮತ್ತೊಂದು ಕಡೆ ಕಾಂಗ್ರೆಸ್ನ 5 ಗ್ಯಾರಂಟಿಗಳು. ಲೋಕಸಮರದಲ್ಲಿ ಕರ್ನಾಟಕ ಕಬ್ಜಾಗೆ ಕಾರ್ಯತಂತ್ರವನ್ನ ಹೆಣಿತಿದ್ದಾವೆ ರಾಜಕೀಯ ಪಕ್ಷಗಳು. ರಾಜ್ ನ್ಯೂಸ್ನಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರದ ಆಳ ಅಗಲ, ದಿನಕ್ಕೊಂದು ಲೋಕಸಭಾ ಕ್ಷೇತ್ರ ಸಿದ್ಧವಾಗ್ತಿದೆ ಅಖಾಡ. ಹೇಗಿದೆ ಕರ್ನಾಟಕ ಲೋಕಸಭಾ ಕ್ಷೇತ್ರದ ಕದನ? ಕುತೂಹಲ. ಕಾರಣ ಏನಂದ್ರೆ ರಾಜ್ಯದಲ್ಲಿ ಯಾವ ಗ್ಯಾರಂಟಿಗೆ ಗೆಲುವು ಅನ್ನುವ ಪ್ರಶ್ನೆ. ಒಂದು ಕಡೆ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಅಸ್ತ್ರ ಮಾಡಿಕೊಂಡು ಈ ಬಾರಿ ಲೋಕಸಭಾ ಚುನಾವಣೆಗೆ ಹೋಗ್ತಾ ಇದೆ. ಈಗಾಗಲೇ ಜಾರಿ ಮಾಡಿದ್ದೀವಿ ಅಂತ, ನುಡಿದಂತೆ ನಡೆದಿದ್ದೇವೆ ಅಂತ. ಮತ್ತೊಂದು ಕಡೆ ಮೋದಿ ಗ್ಯಾರಂಟಿ ಕೂಡ ನಡೆಯುತ್ತೆ. ಈಗ ಚಾಮರಾಜನಗರದಲ್ಲಿ PM ಮೋದಿ ಅಲೆ ಇದೆ, ಸಿದ್ದರಾಮಯ್ಯನವರ ಅಬ್ಬರ ಕೂಡ ಇದೆ. ಚಾಮುಂಡೇಶ್ವರಿ ಕ್ಷೇತ್ರ, ವರುಣಾ ವಿಧಾನಸಭಾ ಕ್ಷೇತ್ರ ಕೂಡ ಚಾಮರಾಜನಗರಕ್ಕೆ ಬರುತ್ತೆ. ಭದ್ರಕೋಟೆಯನ್ನ ಮರಳಿ ಪಡೆಯಬೇಕಿದೆ ಕಾಂಗ್ರೆಸ್ ಈ ಬಾರಿ. ಮತ್ತೊಮ್ಮೆ ಜಯ ಗಳಿಸಬೇಕಿದೆ ಬಿಜೆಪಿ. ಇತಿಹಾಸದಲ್ಲೇ ಮೊದಲ ಬಾರಿಗೆ 2019ರಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ. ಶ್ರೀನಿವಾಸ್ ಪ್ರಸಾದ್ ಅವರು ಗೆಲುವನ್ನು ಸಾಧಿಸ್ತಾರೆ. ಮೊದಲ ಬಾರಿಗೆ ಬಿಜೆಪಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಾಗುತ್ತೆ. ಈ ಬಾರಿ ಬಾಲರಾಜ್ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿದ್ದಾರೆ. ಸುನೀಲ್ ಬೋಸ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಾರೆ. ಹಾಗಾದ್ರೆ ಚಾಮರಾಜನಗರದಲ್ಲಿ ಟ್ರೆಂಡ್ ಯಾವ ರೀತಿ ಇದೆ? ಸಾಮಾನ್ಯವಾಗಿ ಎಸ್ಸಿ ಮೀಸಲು ಕ್ಷೇತ್ರ ಚಾಮರಾಜನಗರ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. 1991ರಲ್ಲಿ ಬಿಜೆಪಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡುತ್ತೆ. ಅಲ್ಲಿನಿಂದ ಇಲ್ಲಿಯವರೆಗೂ 1 ಬಾರಿ ಮಾತ್ರ ಗೆಲುವನ್ನು ಸಾಧಿಸಿರುವಂಥದ್ದು. ಈ ಬಾರಿ ಗಮನಿಸ್ತಾ ಇದ್ರ ಯಾರೆಲ್ಲ ಅಖಾಡದಲ್ಲಿದ್ದಾರೆ ಅಂತ. ಬಾಲರಾಜ್ ಅವರು ಬಿಜೆಪಿಯ ಅಭ್ಯರ್ಥಿ, ಸುನೀಲ್ ಬೋಸ್ ಕಾಂಗ್ರೆಸ್ನ ಅಭ್ಯರ್ಥಿ. ಈ ಇಬ್ಬರ ನಡುವೆ ನೇರ ನೆಕ್ ಟು ನೆಕ್ ಫೈಟ್ ಇದ್ರು. ಇದಕ್ಕೆ ಕಾರಣ ಆಗುತ್ತೆ ಬಿಎಸ್ಪಿ ಅಭ್ಯರ್ಥಿಯ ಸ್ಪರ್ಧೆ. ಕೃಷ್ಣಮೂರ್ತಿ ಈ ಬಾರಿ ಅಖಾಡದಲ್ಲಿದ್ದಾರೆ. ಒಂದು ಕಡೆ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇತ್ತು. ಶ್ರೀನಿವಾಸ್ ಪ್ರಸಾದ್ ಅವರು ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿದಿದ್ದಾರೆ. ಹೀಗಾಗಿ ಅವರಿಗೆ ಟಿಕೆಟ್ ಮಿಸ್ ಆಯಿತು. ಅವರ ಅಳಿಯನಿಗೆ ಟಿಕೆಟ್ ಅನ್ನ ಕೇಳಿದ್ರು ಅವರು. ಅವರ ಅಳಿಯನಿಗೆ ಟಿಕೆಟ್ ಸಿಕ್ಕಿಲ್ಲ. ಬಾಲರಾಜ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಬಿಜೆಪಿಯಿಂದ. ಇದರಿಂದ ಒಂದಿಷ್ಟು ಅಸಮಾಧಾನ ಅಂತೂ ಇದ್ದೇ ಇದೆ ಬಿಜೆಪಿ ಕ್ಯಾಂಡಿಡೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಸುನೀಲ್ ಬೋಸ್ ಹಾಲಿ ಸಚಿವರು HC ಮಹದೇವಪ್ಪನವರ ಪುತ್ರ, ಟಿಕೆಟ್ ಅನ್ನ ಪಡೆದುಕೊಂಡಿರುವಂಥದ್ದು. ಶತಾಯಗತಾಯ ಈ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ HC ಮಹದೇವಪ್ಪ ಅವರಿಗೆ ಟಿಕೆಟ್ ಕೊಡಿಸಬೇಕು, ಅವರನ್ನೇ ಅಖಾಡಕ್ಕೆ ಇಳಿಸಬೇಕು ಅಂತ DK ಶಿವಕುಮಾರ್ ಅವರು ವಿಶೇಷವಾದ ಮುತುವರ್ಜಿಯನ್ನು ವಹಿಸಿದರು. ಏನೇ ಆಗಲಿ HC ಮಹದೇವಪ್ಪನವರೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲಿ ಅಂತ ಸಾಕಷ್ಟು ಒತ್ತಡವನ್ನು, ಮನವಿಗಳನ್ನು ಕೂಡ ಮಾಡಿದ್ರು. ಅಂತಿಮವಾಗಿ ಸಾಕಷ್ಟು ಕಸರತ್ತನ್ನು ನಡೆಸಿ HC ಮಹದೇವಪ್ಪ ಅವರು ಸುನೀಲ್ ಬೋಸ್ ಅವರಿಗೆ ಟಿಕೆಟ್ ಕೊಡಿಸಿದ್ದಾರೆ. ಜೊತೆಗೆ ಅವರನ್ನು ಗೆಲ್ಲಿಸಿಕೊಂಡು ಬರುವಂಥ ಜವಾಬ್ದಾರಿ ನಂದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಎಲ್ಲ ರೀತಿಯ ತಂತ್ರಗಾರಿಕೆಗಳನ್ನ ರಾಜಕೀಯ ಪಟ್ಟುಗಳನ್ನ ಸಾಧಿಸ್ತಾ ಇದ್ದಾರೆ ಎಚ್ ಸಿ ಮಹದೇವಪ್ಪ ಅವರು. ಇನ್ನ ಕಳೆದ ಲೋಕಸಭಾ ಚುನಾವಣೆ 2019 ಲೋಕಸಭಾ ಚುನಾವಣೆಯ ರಿಸಲ್ಟ್ ಅನ್ನ ನೋಡಿದ್ರೆ ಬಿಜೆಪಿ ಮೊದಲ ಬಾರಿ ಗೆಲುವನ್ನ ಸಾಧಿಸುತ್ತೆ. ಆರ್ ಧ್ರುವನಾರಾಯಣ್ ಸೋಲಾಗುತ್ತೆ. ಕೊನೆಯ ಹಂತದಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್ ಫೈನಲ್ ಆಗುವಂಥದ್ದು. ಯಾಕಂದ್ರೆ ಆಗಿನ್ನೂ ಬಿಜೆಪಿಗೆ ಬಂದಿರ್ತಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಅವರಿಗೆ ಮಂತ್ರಿ ಸ್ಥಾನ ಹೋಗಿರುತ್ತೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಅದಾದ ನಂತರ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಸಮರವನ್ನ ಸಾರ್ತಾರೆ, ಬಿಜೆಪಿಗೆ ಬರ್ತಾರೆ. ಇನ್ನೇನು ಕೊನೆ ಗಳಿಗೆಯಲ್ಲಿ ಅವರಿಗೆ ಟಿಕೆಟ್ ಸಿಗುತ್ತೆ. ಸಾಕಷ್ಟು ಮನವಿ ಆದ ನಂತರ ಟಿಕೆಟ್ ಸಿಕ್ಕುವಂಥದ್ದು. ಆದರೂ ಕೂಡ ಜಿದ್ದಾಜಿದ್ದಿ ಏರ್ಪಟ್ಟಿರುತ್ತೆ. ಒಂದು ಕಡೆ ಧ್ರುವನಾರಾಯಣ್ ಅವರು ಹ್ಯಾಟ್ರಿಕ್ ಸಾಧಿಸುವ ಕನಸು. 2009 2014 ನಂತರ ಹ್ಯಾಟ್ರಿಕ್ ಸಾಧಿಸುವ ಅವಕಾಶ ಧ್ರುವನಾರಾಯಣ್ ಅವರಿಗೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮೋದಿ ಹವಾ, ಮತ್ತೊಂದು ಕಡೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇರುತ್ತೆ. 2019 ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡಿದರೆ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿ 5,68,537 ಮತಗಳನ್ನು ಪಡೆದುಕೊಳ್ತಾರೆ. 5,68,537 ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಸಿಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಆರ್ ಧ್ರುವನಾರಾಯಣ್, ಕಾಂಗ್ರೆಸ್ನ ಅಭ್ಯರ್ಥಿ 5,66,720 ಮತಗಳು. 5,66,720 ಮತಗಳು. ಗೆಲುವಿನ ಅಂತರವನ್ನು ಗಮನಿಸಿದ್ರೆ ಕೇವಲ 1,817. ಕೇವಲ ಅಂದರೆ ಕೇವಲ ಒಂದು ಲೋಕಸಭಾ ಚುನಾವಣೆಯಲ್ಲಿ 1000 ಮತಗಳ ಅಂತರ ಅಂದರೆ ಅದು ದೊಡ್ಡ ಲೀಡ್ ಅಲ್ಲ. ಹಾಗಾದರೆ ಈ ರಿಸಲ್ಟ್ಗೆ ಏನು ಕಾರಣ? 2019 ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ವಾತಾವರಣ ಹೇಗಿತ್ತು? ಈ ರಿಸಲ್ಟ್ಗೆ ಏನು ಕಾರಣ ಅಂದರೆ ಪ್ರಮುಖ ಕಾರಣ ನಂಬರ್ 1 BSP ಡಾಕ್ಟರ್ ಶಿವಕುಮಾರ್ ಅವರ ಸ್ಪರ್ಧೆ. BSP ಕ್ಯಾಂಡಿಡೇಟ್ ಆಗಿ ಡಾಕ್ಟರ್ ಶಿವಕುಮಾರ್ ಅವರು ಸ್ಪರ್ಧೆ ಮಾಡಿರ್ತಾರೆ. ಅವರು 87,631 ಮತಗಳನ್ನು ಪಡೆದುಕೊಳ್ತಾರೆ. BSPಯ ಡಾಕ್ಟರ್ ಶಿವಕುಮಾರ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ 87,631 ಮತಗಳು. ಇದು ಯಾವ ಮತಗಳು ಅಂದರೆ BSP ಮತಗಳು ಅಂದರೆ ಅದು ಕಾಂಗ್ರೆಸ್ಗೆ ಬರಬೇಕಾಗಿರುವಂತಹ ಮತಗಳು. BSP ಕಾಂಗ್ರೆಸ್ ಸಿದ್ಧಾಂತವಾಗಿ ಒಂದೇ ರೀತಿ ಕಂಡರೂ ಕೂಡ BSPಗೆ ಹೋಗುವಂಥ ಮತಗಳು ಸಾಮಾನ್ಯವಾಗಿ ಕಾಂಗ್ರೆಸ್ಗೆ ಬರಬೇಕಾದ ಮತಗಳು. ಇಲ್ಲಿ ವೋಟ್ ವಿಭಜನೆ ಆಗುತ್ತೆ. ವೋಟ್ ವಿಭಜನೆ ಆದ ಕಾರಣಕ್ಕಾಗಿ ಈ ಲೀಡ್ ಕಡಿಮೆ ಆಗುವಂಥದ್ದು, ಅಂದರೆ ಕಾಂಗ್ರೆಸ್ನ ಸೋಲಾಗುತ್ತೆ. ಇದರ ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ SC ಮೀಸಲು ಕ್ಷೇತ್ರ ಆದರೂ ಕೂಡ ಪುರುಷರಿಗಿಂತ ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಹಾಗಾದರೆ ಒಟ್ಟಾರೆ ಮತದಾರರ ಸಂಖ್ಯೆ ಎಷ್ಟಿದೆ? ಇದರಲ್ಲಿ ಪುರುಷ ಮತದಾರರ ಸಂಖ್ಯೆ ಎಷ್ಟಿದೆ? ಯಾರು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ? ಅದು ಕೂಡ ಪ್ರಾಮುಖ್ಯತೆಯನ್ನು ವಹಿಸುತ್ತೆ, ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟಾರೆ ಪುರುಷ ಮತದಾರರ ಸಂಖ್ಯೆ 8,74,183 ಪುರುಷ ಮತದಾರರ ಸಂಖ್ಯೆ. ಮಹಿಳಾ ಮತದಾರರ ಸಂಖ್ಯೆ 8,94,268. ಹೆಚ್ಚು ಕಡಿಮೆ ನಿಮಗೆ 20,000 ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಇತರೆ ಮತದಾರರ ಸಂಖ್ಯೆ 104. ಒಟ್ಟಾರೆಯಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆಯನ್ನು ಗಮನಿಸಿದರೆ 17,68,555 ಒಟ್ಟು ಮತದಾರರ ಸಂಖ್ಯೆ ಇದು. 2019 ಲೋಕಸಭಾ ಚುನಾವಣೆ ರಿಸಲ್ಟ್ ನೋಡಿದ್ವಿ. ಒಟ್ಟು ಮತದಾರರ ಸಂಖ್ಯೆಯನ್ನು ಕೂಡ ಗಮನಿಸ್ತಾ ಇದ್ದೀವಿ ನಾವು. ವರ್ಷದಿಂದ ವರ್ಷಕ್ಕೆ ಪ್ರತಿ ಚುನಾವಣೆಗೂ ಕೂಡ ಟ್ರೆಂಡ್ ಚೇಂಜ್ ಆಗುತ್ತೆ. ಮತದಾರರ ಮನಸ್ಸು ಕೂಡ ಬದಲಾಗುತ್ತೆ. ಕಾರಣ ಫಸ್ಟ್ ವೋಟರ್ಸ್ ಸೇರ್ಪಡೆ ಆಗ್ತಾರೆ. ಮೊದಲ ಬಾರಿಗೆ ವೋಟ್ ಚಲಾಯಿಸುವಂತಹ ಮತದಾರರು ಯಾರು ಪರವಾಗಿದ್ದಾರೆ ಅದು ಕೂಡ ಒಂದಿಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುತ್ತೆ.
ಮುಖ್ಯವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಶ್ರೀನಿವಾಸ್ ಪ್ರಸಾದ್ ಅವರ ಭದ್ರಕೋಟೆ ಅಂತ ಹೇಳಬೇಕು. ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಪಕ್ಷಾತೀತವಾಗಿ ಗೆಲುವನ್ನ ಸಾಧಿಸಿಕೊಂಡು ಬರ್ತಾರೆ. ಕಾಂಗ್ರೆಸ್ನಲ್ಲಿ ಇದ್ರೂ ಗೆಲುವನ್ನ ಸಾಧಿಸಿದ್ರು, JDUಗೂ ಹೋದ್ರೂ ಕೂಡ ಗೆಲುವನ್ನ ಸಾಧಿಸಿದ್ರು, ಬಿಜೆಪಿಲಿ ಇದ್ರೂ ಕೂಡ ಗೆಲುವನ್ನ ಸಾಧಿಸಿದ್ರು. ಈಗ ಅವರು ಅಖಾಡದಿಂದ ಹಿಂದೆ ಸರಿದಿದ್ದಾರೆ. ಹಾಗಾದ್ರೆ ಈ ಬಾರಿಯ ಲೆಕ್ಕಾಚಾರಗಳು ಯಾವ ರೀತಿ ಇರುತ್ತೆ, ಅದರ ಕಂಪ್ಲೀಟ್ ರಿಪೋರ್ಟ್ ಅನ್ನು